ನೋಡಪ್ಪ, ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ನಿನ್ನ ಮುಖಾಂತರ ಕರ್ನಾಟಕ ನ್ಯೂಸ್ ಮುಖಾಂತರ ಸ್ಪಷ್ಟ ಮಾಹಿತಿ ಕೊಡಬೇಕು ಅಂದರೆ ನೋಡಿ, ಮನುಷ್ಯ ಆರೋಗ್ಯವಾಗಿರಬೇಕು. ಆದರೆ ಎರಡು ರೀತಿಯ ಕಾಯಿಲೆಗಳು ನಮಗೆ ಗೊತ್ತು. ಒಂದು ಸಾಂಕ್ರಾಮಿಕ ಕಾಯಿಲೆಗಳು, ಕೊರೋನಾ ಬಂದು ಹೊರಟೋಯ್ತು. ಸಾಂಕ್ರಾಮಿಕ ಅಲ್ಲದಂಥ ಕಾಯಿಲೆಗಳು, ಅದರೊಳಗಾಗಿ ಹೃದಯಾಘಾತ ಒಂದು ಸಾಂಕ್ರಾಮಿಕ ಕಾಯಿಲೆಗಳಲ್ಲ. ಇದು ಅಂದರೆ ಆರ್ಗನ್ ಡಿಸೀಸ್. ಅದರೊಳಗಾಗಿ ಹೃದಯಾಘಾತ ಯಾಕೆ ಇಷ್ಟು ಸುದ್ದಿ ಆಗುತ್ತೆ ಅಂದರೆ, ನೀವು ಹೇಳ್ದಂಗೆ ಪುನೀತ್ ರಾಜ್ಕುಮಾರ್ ತೀರ್ಕೊಂಡ ನಂತರ ಮತ್ತೊಬ್ಬ ಫಿಲಮ್ ಆಕ್ಟರ್, ಈಸ್ ಅನ್ ಆರ್ಟಿಸ್ಟು, ಫಿಟ್ ಆ್ಯಂಡ್ ಫೈನ್, ಎಲ್ಲರ ಪ್ರಕಾರ ಎಕ್ಸಸೈಸ್ ಮಾಡೋರು, ಒಳ್ಳೆಯ ಅಭ್ಯಾಸಗಳಿತ್ತು, ಆದರೂ ತೀರ್ಕೊಂಡ್ಬಿಟ್ರು. ಬಟ್ ನಿಮ್ಗೊಂದು ಮಾತು ಹೇಳ್ತೀನಿ ನಾನು, ಹೃದಯ ನಮ್ಮ ದೇಹದ ಚೆಸ್ಟ್ನಲ್ಲಿ ಎಡಗಡೆ ಭಾಗ ಸೆಂಟ್ರಲ್ ಇರುತ್ತೆ. ನಮ್ಮ ಹೃದಯ ನಮ್ಮ ಮುಷ್ಟಿಯಷ್ಟಿರುತ್ತೆ. ಹೃದಯದ ಕಾಯಿಲೆಗಳನ್ನ ಮಾತನಾಡುವಾಗ ಭಾಳ ಇಂಪಾರ್ಟೆಂಟು. ಹೃದಯಾಘಾತ ಅಂದ್ರೇನು, ಹಾರ್ಟ್ ಅಟ್ಯಾಕ್ ಅಂತೀವಿ. ಹೃದಯ ನಿಂತೋಗುತ್ತೆ, ಅದನ್ನು ಹೃದಯ ಸ್ತಂಭನ ಅಂತೀವಿ, ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ಹಾರ್ಟ್ ಫೇಲ್ಯೂರ್ ಆಗುತ್ತೆ, ಅದನ್ನು ಕಾರ್ಡಿಯಾಕ್ ಫೇಲ್ಯೂರ್ ಅಂತೀವಿ. ಇವು ಅನೇಕ ನಮ್ಮ ವೈದ್ಯಕೀಯ ಪದಗಳು. ಬಟ್ ಈಗ ಎಲ್ರಿಗೂ ಗೊತ್ತಿರೋದು ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ. ಯಾಕಾಯಿತು ಹಂಗಂದರೆ ಏನು ಡಾಕ್ಟ್ರೆ ಹಾರ್ಟ್ ಅಟ್ಯಾಕ್ ಅಂದರೆ? ಭಾಳ ಸರಳ, ತಿಳ್ಕೊಳ್ಳಿ. ನಾನು ಫಿಂಗರ್ ತೋರಿಸ್ತಾ ಇದ್ದೀನಿ, ಇದು ಜೀವಂತ ಇದೆ. ನನ್ನ ಫಿಂಗರ್ ಪಿಂಕ್ ಕಲರ್ ಇದೆ. ನಿಮ್ಮ ಮುಂದೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ನಾನು 4 ಅವರ್ ಇದನ್ನು ಸುಮ್ಮನೆ ಹಿಂಗೆ ಇಟ್ಕೊಂಡ್ಬಿಟ್ಟ ಅಂದರೆ ಇದು ಕಪ್ಪಗಾಗುತ್ತೆ. ಅದನ್ನು ನಾವು ಗ್ಯಾಂಗ್ರೀನ್ ಅಂತೀವಿ, ಸತ್ತೋಯ್ತು ಅಂತ ಅರ್ಥ. ಈಗ ಹೃದಯಕ್ಕೆ ಬರ್ತೀನಿ. ನಾನು ಹೇಳಿದ್ದು ಇಲ್ಲೊಂದು ರಕ್ತನಾಳ ಇದೆ, ಇಲ್ಲೊಂದು ಡಿಜಿಟಲ್ ವೆಸಲ್ ಅಂತೀವಿ. ಇದು ಜೀವಂತ ಇರಬೇಕಾದ್ರೆ ಗ್ಲೂಕೋಸ್ ಬೇಕು, ಆಕ್ಸಿಜನ್ ಬೇಕು. ಇದು ಕ್ಯಾರಿ ಮಾಡೋದು ಈ ರಕ್ತನಾಳಗಳು. ನಮ್ಮ ಇಡೀ ದೇಹದ ಪ್ರತಿಯೊಂದು ಆರ್ಗನ್ಗೂ ಬದುಕಬೇಕಾದ್ರೆ ಆಹಾರ ಬೇಕು, ಅದೇ ಗ್ಲೂಕೋಸ್ ಆ್ಯಂಡ್ ಆಕ್ಸಿಜನ್. ಹೃದಯಕ್ಕೂ ಕೂಡ ನಿಮ್ಗೆಲ್ರಿಗೂ ನಮಗೆಲ್ರಿಗೂ ಗೊತ್ತಂಗೆ ಹೃದಯ ಯಾವತ್ತೂ ರೆಸ್ಟ್ ತೊಗೊಳ್ಳಲ್ಲ. ಡಯಾಸ್ಟೋಲಿ ಒಳಗೆ ರೆಸ್ಟ್ ತೊಗೊಳುತ್ತೆ ಅಂತ ನಾವು ಹೇಳ್ತೀವಿ. ಸಿಸ್ಟೋಲಿಕ್ ಲಬ್ ಡಬ್ ಹೊಡ್ಕೋತಾನೆ ಇರುತ್ತೆ. ಈ ಹೃದಯಕ್ಕೂ ನ್ಯೂಟ್ರಿಷನ್ ಕ್ಯಾರಿ ಮಾಡೋದು 2 ರಕ್ತನಾಳಗಳಿವೆ. ಅದನ್ನು ಕರೋನರಿ ಬ್ಲಡ್ ವೆಸಲ್ ಅಂತೀವಿ. ಹೃದಯಕ್ಕೆ ಲೆಫ್ಟ್ ಕರೋನರಿ, ರೈಟ್ ಕರೋನರಿ, ಸರ್ಕಂಪ್ಲೆಕ್ಸು ಅವೆಲ್ಲ ಇರ್ತವೆ. ಬೈ ಚಾನ್ಸ್ ಈ ರಕ್ತನಾಳ, ನಾನು ಅಲ್ಲಿ ರಬ್ಬರ್ ಬ್ಯಾಂಡ್ ಅಂತೂ ಹಾಕೋಕ್ಕಾಗಲ್ಲ, ಅದ್ರ ಒಳಗಡೆ ಏನಾದರೂ ತುಕ್ಕಿಡ್ದು ಬ್ಲಾಕ್ ಆದರೆ, ಅಥವಾ ತೊಡೆಯಿಂದ ಕಾಲಿನಿಂದ ಡೀಪ್ ವೇಯ್ನ ಥ್ರಾಂಬೋಸಿಸ್ ಆಗಿ ಒಂದು ಥ್ರಾಂಬೋಸ್ ಬಂದು ಅಲ್ಲಿ ಕೂತ್ಕೊತ್ತು ಅಂದರೆ ಹೃದಯ ಇಷ್ಟಾಗಲ್ಲ ಸತ್ತೋಗುತ್ತೆ. ಅದನ್ನು ನಮ್ಮ ಭಾಷೆಯಲ್ಲಿ ಇನ್ಫಾರ್ಕ್ಷನ್ ಅಂತೀವಿ, MI ಅಂತೀವಿ, ಮಯೋಕಾರ್ಡಿಯಲ್ ಇನ್ಫಾಕ್ಷನ್. ಅದನ್ನೇ ಹಾರ್ಟ್ ಅಟ್ಯಾಕ್ ಅನ್ನೋದು. ಈಗ ಜನಗಳಿಗೆ ಗೊತ್ತಾಗಿರಬೇಕು, ಹೃದಯಕ್ಕೆ ಅಟ್ಯಾಕ್ ಆಗೋದು ಅಂದರೆ ಅದರ ರಕ್ತನಾಳ ಬ್ಲಾಕ್ ಆಗಬೇಕು. ಇವಾಗ ನೆಕ್ಸ್ಟ್ ಕ್ವಶನ್ನು, ಈ ರಕ್ತನಾಳ ಯಾಕೆ ಬ್ಲಾಕ್ ಆಗುತ್ತೆ? ಇದು ಭಾಳ ಇಂಪಾರ್ಟೆಂಟು. ನಾವು ಕೊಲೆಸ್ಟ್ರಾಲ್ ಜಾಸ್ತಿ ಯಾರಿಗಿರುತ್ತಲ್ಲ ಅವರಿಗೆ ಚಿಕ್ಕ ವಯಸ್ಸಿನಲ್ಲೇ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಯಾರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತಂದರೆ ಅವರು ಆಹಾರದಲ್ಲಿ ಅವ್ಯವಸ್ಥೆ, ಅವ್ರದ್ದು ತುಂಬ ಫ್ಯಾಟಿ ಫುಡ್ ತಿಂತಾರೆ, ಜಂಕ್ ಫುಡ್ ತಿಂತಾರೆ, ಇಂಥವರಿಗೆ ಅದು ಜಾಸ್ತಿ. ಎರಡನೇದು, ಯಾರು ಸ್ಮೋಕ್ ಮಾಡ್ತಾರಲ್ಲ ಅವರಿಗೆ ಜಾಸ್ತಿ. ಯಾರು ರೆಡ್ ಮಟನ್ ತಿಂತಾರಲ್ಲ ಅವ್ರಿಗೆ ಜಾಸ್ತಿ. ದಿಲೀಪ್ ರಾಜ್ ಅವರು ಬಗ್ಗೆ ಮಾತನಾಡ್ತಾ ವಿಚಾರಗಳನ್ನ ಗುರುತಿಸ್ತಾ ಇದ್ದೀನಿ ನಾನು. ಪಾಪ ದಿಲೀಪ್ ರಾಜ್ ಅನ್ಫಾರ್ಚುನೇಟ್ಲಿ ಡೈಡ್, 47 ಇಯರ್ಸ್ಗೆ ತೀರ್ಕೊಂಡ್ರು. ಪುನೀತ್ ಅವರು ಕೂಡ 46 ವರ್ಷಕ್ಕೆ ತೀರ್ಕೊಂಡಿದ್ರು. ಸೊ ಇವರ ಈ ಹೃದಯಾಘಾತಕ್ಕೆ ಸಂತಾಪವನ್ನು ಸೂಚಿಸುತ್ತಾ, ಇಂಥ ಫಿಟ್ ಇದ್ದ ಮನುಷ್ಯನು ಹಿಂಗೆ ಆಗ್ಬಿಟ್ನಲ್ಲ ಅನ್ನೋ ಆತಂಕ ನಿಮಗೂ ಉಂಟು, ಜನಸಾಮಾನ್ಯರಿಗೂ ಉಂಟು. ಬಟ್ ಜನರಲಿ ನಾನು ಹೇಳ್ತಿದ್ದೀನಿ ಯಾರಿಗೆ ಹಿಂಗಾಗುತ್ತೆ, ಬಟ್ ಇವ್ರಿಗೆ ಯಾಕಾಯಿತು ಅಂತ ಆಮೇಲೆ ನಾನು ಹೇಳ್ತೀನಿ. ಸೊ ಯಾರಿಗೆ ಹಾರ್ಟ್ ಅಟ್ಯಾಕ್ ಕಾಮನಾಗಿ ಆಗುತ್ತೆ ಅಂದರೆ, ಸೊ ಈ ಹ್ಯಾಬಿಟ್ಗಳು ಚೆನ್ನಾಗಿಲ್ದಿದ್ದವ್ರಿಗೆ, ಸ್ಮೋಕ್ ಮಾಡೋರಿಗೆ, ರೆಡ್ ಮಟನ್ ತಿನ್ನೋರಿಗೆ, ಆಮೇಲೆ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್. ಯಾವತ್ತೂ ಕೂಡ ತುಂಬ ಸ್ಟ್ರೈನ್ ತೊಗೋತಾರಲ್ಲ, ಗೊತ್ತಿಲ್ಲ ಇವರ ಡೆತ್ನಲ್ಲಿ ಒಂದು ಫ್ಯಾಕ್ಟ್ರ್ ಅದು ಇರ್ಬೋದೇನೋ. ಇವರು ಸ್ಮೋಕ್ ಮಾಡ್ತಿದ್ರು ಅಂತ ಯಾರೋ ಅಂದ್ಕೊಳ್ತಿದ್ರು, ನಂಗೆ ಗೊತ್ತಿಲ್ಲ. ಅದು ಸ್ಮೋಕ್ ಮಾಡಿದರೆ ಡೆಫಿನೆಟ್ಲಿ ಒಂದು ರಿಸ್ಕ್ ಫ್ಯಾಕ್ಟ್ರು. ನೀವೇನೇ ಎಕ್ಸಸೈಸ್ ಮಾಡಿ, ಎಷ್ಟೇ ಚೆನ್ನಾಗಿರಿ, ಸ್ಮೋಕಿಂಗ್ ಈಸ್ ಡೆಫಿನೆಟ್ಲಿ ಹಾರ್ಟ್ ಅಟ್ಯಾಕಿಗೆ ಒಂದು ಕಾರಣ. ಎರಡನೇದು, ಅವರು ಸಾಕಷ್ಟು ಪ್ರೊಡ್ಯೂಸ್ ಮಾಡ್ತಾಯಿದ್ರು, ಡೈರೆಕ್ಟ್ ಮಾಡ್ತಾಯಿದ್ರು, ಆಕ್ಟ್ ಮಾಡ್ತಾಯಿದ್ರು. ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್, ಕಾರ್ಟಿಸಾಲ್ ಅಂತ ಒಂದು ಹಾರ್ಮೋನು ರಿಲೀಸ್ ಆಗುತ್ತೆ, ಇದು ಒಂದು ರಿಸ್ಕ್ ಫ್ಯಾಕ್ಟರು. ಸೊ ವ್ಯಾಯಾಮ ಮಾಡದಿರೋ ಅಂಥವ್ರು, ಸಿಟ್ಟಿಂಗ್ ಜಾಬ್ ಯಾರು ಇರ್ತಾರಲ್ಲ ಇವರಿಲ್ಲ ಬಿಡಿ, ಅದು ಕೂಡ ಒಂದು. ಇನ್ಫ್ಯಾಕ್ಟ್ ಡಾಕ್ಟರ್ ಮಂಜುನಾಥ್ ಹೇಳೋದನ್ನು ನಾನು ಕೇಳಿದ್ದೀನಿ, ಕಾರ್ಡಿಯಾಲಜಿಸ್ಟು, ಸಿಟ್ಟಿಂಗ್ ಈಸ್ ವರ್ಸ್ ದ್ಯಾನ್ ಸ್ಮೋಕಿಂಗ್ ಅಂತ.
ಯಾರು ಯಾವಾಗಲೂ ಕಂಪ್ಯೂಟರ್ ಮುಂದೆ ಕೂತಿರ್ತಾರೆ, ಟಿ ವಿ ಮುಂದೆ ರಿಮೋಟ್ ಇಟ್ಕೊಂಡು ಕೂತಿರ್ತಾರೆ, ಎದ್ದೊಳೋದೇ ಇಲ್ಲ. ಇಂಥವರಿಗೆ ಹೃದಯಾಘಾತ ಜಾಸ್ತಿ ಆಗುತ್ತೆ. ಆದರೆ ಇಂಥವು ಅಪರೂಪದಲ್ಲಿ ಆದಾಗ ಸುದ್ದಿ ಆಗಿಬಿಡುತ್ತೆ. ತುಂಬ ಜನ ಇಂಥವ್ರು ಸಾಯ್ತಾ ಇರ್ತಾರೆ. ನಮ್ಮ ಪ್ರೊಫೆಷನ್ ನಮಗೆ ಗೊತ್ತಿರುತ್ತೆ, ಬಟ್ ಜನಸಾಮಾನ್ಯರಿಗೆ ಗೊತ್ತಿಲ್ಲ. ಇನ್ನೊಂದು ನಿಮಗೆ ಮಾತಾಡ್ತೀನಿ. ನಾನು MBBS ಹೋದಾಗೆ 1975 ಬಳ್ಳಾರಿ ಒಳಗೆ ಮಕ್ಕಳು ತಂದೆ ತಾಯಿನ ಕರ್ಕೊಂಬರೋರು. ಇವತ್ತು ರಿವರ್ಸ್ ಆಗಿದೆ. ತಂದೆ ತಾಯಿ ತಮ್ಮ ಮಕ್ಕಳನ್ನ ಕರ್ಕೊಂಬರ್ತಾರೆ. ಇದು ಒಂದು ಭಾಳ ಇಂಪಾರ್ಟೆಂಟು. ಸ್ಟ್ರೆಸ್ ನೋಡಿ, ಹಳೆ ಕಾಲದಲ್ಲಿ ರಿಟೈರ್ ಆಗೋ ಅಷ್ಟೊತ್ತಿಗೆ ಒಂದು ಮನೆ ಮಾಡಿಕೊಂಡ್ರೆ ಸಾಕಪ್ಪ ಅನ್ನೋ ಅವ್ರ ಜೀವನ. ಇವತ್ತು ಹಂಗಲ್ಲ. 30 ವರ್ಷಕ್ಕೆ ಅವನಿಗೆಲ್ಲ ಬೇಕು. ಬಿಗ್ ಬಂಗ್ಲಾ ಬೇಕು, ಕಾರ್ ಬೇಕು, ಒಳ್ಳೆ ಹೆಂಡತಿ ಬೇಕು. ಸೊ ಈ ಸ್ಟ್ರಗಲ್ ಇದೆಯಲ್ಲ, ಹಾರ್ಡ್ ವರ್ಕ್ ಇದೆಯಲ್ಲ, ಟೆನ್ಷನ್ ಇದೆಯಲ್ಲ, ಒನ್ ಆಫ್ ದಿ ಕಾಸಸ್ ಫಾರ್ ಇದು. ಆಮೇಲೆ ಇನ್ನೊಂದು ನಿಮ್ಗೆ ಹೇಳ್ತೀನಿ, ಅಮೇರಿಕನ್ ಸ್ಟಡಿ ಇದೆ. ಇಂಡಿಯನ್ಸ್ ಎಲ್ಲ ಅಮೇರಿಕ ಒಳಗಿದಾರಲ್ಲ, NRIಗಳು, ಅಲ್ಲಿ ಸ್ಟಡಿ ಮಾಡಿದ್ದಾರೆ. ಇಂಡಿಯನ್ ಜೀನ್ಸ್ ಇವಾಗ ಅಮೇರಿಕದೊಳಗಿರೋ ಸಿಟಿಸನ್ಗೂ ನಮಗೂ ಕಂಪೇರ್ ಮಾಡಿದರೆ, ನಮ್ಮವರು ವೆಜಿಟೇರಿಯನ್ ಇದ್ದರೂ ಕೂಡ ಬ್ರಾಹ್ಮಿನ್ ಹೋಗಿರ್ತಾನೆ ಪಾಪ, ಏನೂ ಕೆಟ್ಟ ಅಭ್ಯಾಸ ಇರಲ್ಲ. ಆದರೆ ಇವನು ಅಮೇರಿಕನಿಗೆ ಕಂಪೇರ್ ಮಾಡಿದರೆ, ಅಮೇರಿಕನ್ ಸಿಟಿಸನಿಗೆ ಕಂಪೇರ್ ಮಾಡಿದರೆ 10 ವರ್ಷ ಮೊದಲೇ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ. ಇದಕ್ಕೆ ಕಾರಣ ಏನಂದರೆ ಜೀನ್ಸ್ ಅಂತೀವಿ. ಇದು ದಯವಿಟ್ಟು ಜನಗಳು ಒಂದು ಅರ್ಥ ಮಾಡ್ಕೋಬೇಕು. ಜೆನೆಟಿಕ್ಸ್, ಏಷ್ಯನ್ ಜೆನೆಟಿಕ್ಸ್ ಇದೆಯಲ್ಲ, ಏಷ್ಯನ್ಸ್ ಅಂದರೆ ಇಂಡಿಯನ್ಸು, ಪಾಕಿಸ್ತಾನಿಗಳು, ಬಾಂಗ್ಲಾದೇಶಿಗಳು, ಶ್ರೀಲಂಕಾದವರು, ನೇಪಾಳದವರು, ನಾವೆಲ್ಲ ಅಮೇರಿಕಾದಲ್ಲಿದ್ದರೂ ಕೂಡ ಅಮೇರಿಕನ್ಸ್ಗಿಂತಲೂ ಬೇಗ ಸಾಯ್ತೀವಿ. ಯಾಕಂದರೆ ನಮ್ಮ ಜೀನ್ಸ್ನೊಳಗೆ ಅದಿದೆ. ಅಂದರೆ ಇಂಡಿಯನ್ಸ್ಗೆ ಆ್ಯಪಲ್ ಬೆಲ್ಲಿ, ನಮ್ಮ ಹೊಟ್ಟೆ ಇದೆಯಲ್ಲ ಆ್ಯಪಲ್ ಥರ ಬೆಲ್ಲಿ, ಇದು ಈ ಏಷ್ಯನ್ ಜೀನ್ಸ್ ಇರೋರಿಗೆ ಜಾಸ್ತಿ. ಆ್ಯಂಡ್ ಭಾಳ ಸರಿ ನಾನು ಹೇಳಿದ್ದೀನಿ, ಯಾರಿಗೆ ಹೊಟ್ಟೆ ದೊಡ್ಡದಿರುತ್ತಲ್ಲ, ಯಾರು ಬೆಲ್ಟ್ ಉದ್ದ ಇರುತ್ತಲ್ಲ, ಅವ್ರ ಜೀವನ ಶಾರ್ಟ್ ಇರುತ್ತೆ. ಲಾಂಗರ್ ದಿ ಬೆಲ್ಟ್, ಶಾರ್ಟರ್ ದಿ ಲೈಫ್ ಅಂತ ಬರೆದಿದೆ ಬುಕ್ಕಲ್ಲಿ. ಅದರಿಂದ ದಯವಿಟ್ಟು ನಿಮ್ಮ ಹೊಟ್ಟೆ ಕರಗಿಸಿ. ಅಷ್ಟು ಸುಲಭ ಅಲ್ಲ ಕರಗಿಸೋದು. ಬಟ್ ಇವತ್ತು ಇಂಡಿಯಾ ದೇಶದಲ್ಲಿ 35ರಿಂದ 45 ವಯಸ್ಸಿನಲ್ಲಿ ಸಾಯ್ತಿರೋರು ತುಂಬ ಜನ ಇದ್ದಾರೆ. ಇವರೊಬ್ಬರೇ ಅಲ್ಲ. ಇಂಥ ಸೆಲೆಬ್ರಿಟಿಗಳು ಸತ್ತಾಗ ಅದು ನ್ಯೂಸ್ ಆಗುತ್ತೆ ತುಂಬ. ಇವತ್ತು ನಾವು ಹಾಸ್ಪಿಟಲ್ ನೋಡ್ತೀವಿ, ಡಾಕ್ಟ್ರುಗಳು ಸತ್ತು ಹೋಗ್ತಾ ಇದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ಗಳು ಸತ್ತು ಹೋಗ್ತಾ ಇದ್ದಾರೆ, ಜಿಮ್ ಮಾಡ್ತಿರೋ ಜಿಮ್ನೊಳಗೆ ಬಿದ್ದು ಸತ್ತು ಹೋಗ್ತಾ ಇದ್ದಾನೆ. ಆದ್ದರಿಂದ ದಯವಿಟ್ಟು ಎಲ್ಲೋ ಒಂದು ಜ್ಞಾಪಕ ಇಟ್ಕೊಳ್ಳಿ, ಡೆತ್ ಇನ್ನೆವಿಟಬಲ್. ಸತ್ತ ಮೇಲೆ ಯಾರೇನು ಮಾಡೋಕ್ಕಾಗಲ್ಲ. ಬಟ್ ನಾನು ಎಲ್ಲೋ ಒಂದು ಕಡೆ ಎಕ್ಸಾಂಪಲ್ಗೆ ಹೇಳ್ತೀನಿ, ತಿರುಪತಿಗೆ ಹೋಗೋರಿಗೆಲ್ಲ ಆಕ್ಸಿಡೆಂಟ್ ಆಗಲ್ಲ, ಯಾರೋ ಒಬ್ರಿಗೆ ಆಗ್ಬಿಡುತ್ತೆ. ಹಂಗನ್ಕೊಂಡು ತಿರುಪತಿಗೆ ಹೋಗ್ಬೇಡಿ, ಹಂಗಲ್ಲ. ನೀವು ಎಕ್ಸಸೈಸ್ ಮಾಡಬೇಡ, ಮಾಡಿದರೂ ಸತ್ತೋಗ್ತೀಯ ಅನ್ನೋ ಸಂದೇಶ ಹೋಗಬಾರ್ದು ದಯವಿಟ್ಟು. ಯಾಕಂದರೆ ಇಲ್ಲಿ ಇನ್ನೊಂದು ಮಾತಿದೆ, ನಮ್ಮ ಜೀನ್ಸ್ ಇದೆಯಲ್ಲ, ದಟ್ ಲೋಡ್ಸ್ ದ ಗನ್, ಬಟ್ ಟ್ರಿಗರ್ ಮಾಡೋದು ಯಾವ್ದು ಗೊತ್ತಾ? ನಮ್ಮ ಲ್ಯಾಕ್ ಆಫ್ ಎಕ್ಸಸೈಸ್. ನಮ್ಮ ಜೀನ್ಸ್ ಕೆಟ್ಟದಾಗಿದ್ರೂ ಕೂಡ ನಾವು ಅದರಿಂದ ತಪ್ಪಿಸ್ಕೋಬೇಕು ಅಂದರೆ ದಿನನಿತ್ಯ ವ್ಯಾಯಾಮ ಮಾಡಬೇಕು, ಸಾತ್ವಿಕ ಆಹಾರ ತಗೋಬೇಕು. ಅಂದರೆ ತುಂಬ ಕೊಲೆಸ್ಟ್ರಾಲ್ ಇರೋವಂಥ ಫುಡ್ಡನ್ನು, ಆಯಿಲಿ ಫುಡ್ಡನ್ನು ಅವಾಯ್ಡ್ ಮಾಡಬೇಕು. ಆದಷ್ಟು ಟೆನ್ಷನ್ ಫ್ರೀ ಇರಬೇಕು. ಆಗ ಹಾರ್ಟ್ ಅಟ್ಯಾಕ್ ಆಗೋದು ಕಡಿಮೆ ಆಗುತ್ತೆ. ಸೊ ನಾನು ನಿಮ್ಗೆ ಹೇಳಿದ್ದು, ಹಾರ್ಟ್ ಅಟ್ಯಾಕ್ ಅಂದರೆ ಏನು ಅನ್ನೋದೇನೆ ಜನಗಳಿಗೆ ಪಾಪ ಗೊತ್ತಿರಲ್ಲ. ಅಯ್ಯೋ ಹಾರ್ಟ್ ಅಟ್ಯಾಕ್ ಆಗೋಯ್ತಂತೆ, ಸತ್ತೋಗ್ಬಿಟ್ರಂತೆ. ಏನೂ ಇಲ್ಲ. ಹೃದಯ ಬಡ್ಕೋತಾ ಇರುತ್ತಲ್ಲ, ರಕ್ತನಾಳ ಬ್ಲಾಕ್ ಆಯಿತು ಅಂದರೆ ಹೃದಯ ಇಷ್ಟಾಗಲ್ಲ, ಸತ್ತೋಗುತ್ತೆ, ಫಿಬ್ರಿಲೇಷನ್ ಆಗುತ್ತೆ, ಡೆತ್ ಆಗಿಬಿಡ್ತಾರೆ. ಇನ್ನೊಂದು ವಿಚಾರ ನಿಮಗೆ, ಹಾರ್ಟ್ ಅಟ್ಯಾಕ್ ಆದವರೆಲ್ಲ ಸತ್ತೋಗಲ್ಲ. ಇದನ್ನು ದಯವಿಟ್ಟು ಜನ ನೆನಪಿಟ್ಕೋಬೇಕು. ಇವರು ಸತ್ತರಲ್ಲ, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್. ಎರಡನೇದು ನಿಮ್ಗೆ ಇನ್ನೊಂದು ಹೇಳ್ತೀನಿ, ಹಿಂದಿನ ದಿನವೇ ರಾತ್ರಿಯೇ ಇವರಿಗೆ ಏನೋ ಸಿಂಪ್ಟಮ್ಸ್ ಬಂದಿದೆ. ಅನ್ಫಾರ್ಚುನೇಟ್ಲಿ ನಾನು ನ್ಯೂಸ್ನಲ್ಲಿ ಓದಿದೆ, ಸ್ಮಾರ್ಟ್ ವಾಚ್ ನೋಡಿಕೊಂಡು ನಾಳೆವರೆಗೂ ಮುಂದಕ್ಕೆ ಹಾಕಿದರು ಅಂತ. ಅದರ ಎಷ್ಟು ನಿಜನೋ ಏನೋ ಗೊತ್ತಿಲ್ಲ. ಸ್ಮಾರ್ಟ್ ವಾಚ್ ಅದ್ರ ಮೇಲೆಲ್ಲ ಡಿಸ್ಕಷನ್ ಬರ್ತಾಯಿತ್ತು. ದಯವಿಟ್ಟು ಎನಿ ಸಿಂಪ್ಟಮ್ ಆಫ್ ಹಾರ್ಟ್ ಅಟ್ಯಾಕ್, ಅದೇನು ಅಂತ ಆಮೇಲೆ ಹೇಳ್ತೀನಿ, ದಯವಿಟ್ಟು ನೀವು ಸೆಲ್ಫ್ ಡಯಾಗ್ನೋಸ್ ಮಾಡಿಕೊಂಡು ಸೆಲ್ಫ್ ಟ್ರೀಟ್ಮೆಂಟ್ ತೊಗೋಬೇಡಿ. ತುಂಬ ಜನ ಏನಾಗುತ್ತೆ, ಹೊಟ್ಟೆ ಉರಿ, ಎದೆ ನೋವು ನೋಡಿ, ಭಾಳ ಸಾರಿ ಗ್ಯಾಸ್ಟ್ರೈಟಿಸ್ಗೂ ಹಾರ್ಟ್ ಅಟ್ಯಾಕ್ಗೂ ಸಿಮಿಲರ್ ಕಂಪ್ಲೇಂಟ್ಸ್ ಇರ್ತವೆ. ಎಲ್ಲೋ ಹೊಟ್ಟೆ ಉರಿ, ಎದೆ ಉರಿ ಬಂದಂಗೆ ಆಗುತ್ತೆ, ಎಲ್ಲೋ ಎಡಗಡೆ ದವಡೆ ನೋವು ಬಂದಂಗೆ ಆಗುತ್ತೆ, ಎಡಗಡೆ ಭುಜ. ತುಂಬ ಜನ ಅಯ್ಯೋ ನನಗೆ ಎಕ್ಸೆಸ್ ಆಫ್ ಹೀಟ್ ಆಗೋಯ್ತು, ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋಯ್ತು ಅಂತ ಅವನು ಮನೆ ಮೆಡಿಸನ್ ಮಾಡಿಕೊಂಡು ಸಮಯ ಹಾಳು ಮಾಡ್ತಾನೆ. ಇಟ್ಸ್ ಎ ಗೋಲ್ಡನ್ ಅವರ್. ಯಾವತ್ತೂ ಕೂಡ ಹಾರ್ಟ್ನೊಳಗೆ ಆ ಕ್ಲಾಟ್ ನಾನು ಹೇಳಿದ್ನಲ್ಲ, ಅದನ್ನು ಡಿಸಾಲ್ವ್ ಮಾಡ್ಬೋದು. ಹಾಸ್ಪಿಟ್ಲ್ಗಳಲ್ಲಿ ಆ ಫೆಸಿಲಿಟಿ ಇರುತ್ತೆ. ಅಥವಾ ಅದನ್ನು ಮುಂದಕ್ಕೆ ಹಾಕಲಿಕ್ಕೆ ಟ್ಯಾಬ್ಲೆಟ್ಸ್ ಇದ್ದಾವೆ, ಆಸ್ಪಿರಿನ್ ಮಾತ್ರೆ, ಸಬ್ಲಿಂಗುಲ್ ಟ್ಯಾಬ್ಲೆಟ್ಸ್ ಬರ್ತವೆ. ಅದನ್ನು ಇಕ್ಕೊಂಡು ಡಾಕ್ಟ್ರುಗಳನ್ನ ಕನ್ಸಲ್ಟ್ ಮಾಡಿ. ಅದಕ್ಕಿಂತ ದಯವಿಟ್ಟು ನಿಮಗೆ, ನೀವೆಷ್ಟೇ ಪಾಶ್ ಇರಲಿ, ಎಷ್ಟೇ ರಿಚ್ ಇರಲಿ, ನೀವು ಡಾಕ್ಟ್ರ್ ಅಲ್ಲಿ ಇದ್ದರೆ, ನಿಮ್ಮ ಮನೆಗೆ ಡಾಕ್ಟ್ರ್ ಇಲ್ಲ ಅಂದರೆ ದಯವಿಟ್ಟು
ಪಕ್ಕದ ಮನೆ ಡಾಕ್ಟ್ರ್ ಆದರೂ ಪರವಾಗಿಲ್ಲ, ಪಕ್ಕದ ಮನೆ ಕ್ಲಿನಿಕ್ ಆದರೂ ಪರವಾಗಿಲ್ಲ, ನೀವು VIP ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ. ಸೊ ದಯವಿಟ್ಟು ಆದಷ್ಟು ಬೇಗ ಒಂದು ಹಾಸ್ಪಿಟ್ಲಿಗೆ ಹೋದರೆ ECS ಅಂದರೆ ಇವತ್ತು ECG ಮಾಡ್ತಾರೆ ಎಲ್ಲ ಕಡೆನೂ ಒಂದು. ECG ಮಾಡಿದಾಗೆಲ್ಲ ನಾರ್ಮಲ್ ಬಂದರೂ ಬರ್ಬೋದು, ಅಷ್ಟಕ್ಕೆ ಡಾಕ್ಟ್ರ್ ವಾರ್ನ್ ಮಾಡ್ತಾರೆ, ECG ನಾರ್ಮಲ್ ಕಾಣ್ತಾ ಇದೆ ಹಂಗೆ ಅಂದ್ಕೊಂಡು ಇದು ಮಾಡಬೇಡ, ದಯವಿಟ್ಟು ಜಯದೇವಾಗ ಹೋಗು, ಅಲ್ಲಿ ಟ್ರೋಫಿನ್ ಮಾಡ್ತಾರೆ, ಒಂದು ಬ್ಲಡ್ ಟೆಸ್ಟ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆಯೋ ಇಲ್ಲ ಅಂತ. ಅಂಥವ್ರನ್ನ ಇಮ್ಮಿಡಿಯೇಟ್ಲಿ ಅಡ್ಮಿಟ್ ಮಾಡ್ತಾರೆ ICUಗೆ, ಅವ್ರನ್ನ ಇದು ಮಾಡ್ತಾರೆ, ಆ ಕ್ಲಾಟ್ ಡಿಸಾಲ್ವಿಂಗ್ ಮೆಡಿಸಿನ್ಸ್ ಇದೆ ಕೊಡ್ತಾರೆ. ಅದರಿಂದ ದಯವಿಟ್ಟು ಈ ಆಕ್ಟ್ರ್ ತೀರ್ಕೊಂಡಾಗೆ ಪ್ರಾಬಲ್ಯ ನನಗನ್ಸೋದು ಇವು ಫಿಟ್ ಇದ್ದರೂ ಕೂಡ ಹಾರ್ಟ್ ಅಟ್ಯಾಕ್ ಆಗೇ ಆಗುತ್ತೆ. ಫಿಟ್ ಇದ್ದವರಿಗೆ ಕಡಿಮೆ ಆಗುತ್ತೆ, ಅಷ್ಟು ತಿಳ್ಕೊಬೇಕು, ಸ್ಟ್ರೆಸ್ ಲೆವೆಲಿಂದ ಆಗುತ್ತೆ. ಆದ್ದರಿಂದ ನಿಮ್ಮ ಸ್ಟ್ರೆಸ್ಲೆಸ್ ಕವರ್ ಕಡಿಮೆ ಇರಲಿ, ನಿಮ್ಮ ಎಕ್ಸಸೈಸ್ ಕಂಪಲ್ಸರಿ ಇರಲಿ. ಎಕ್ಸಸೈಸ್ ಅಂದ ತಕ್ಷಣ ಜನಗಳಿಗೊಂಥರ ಕನ್ಫ್ಯೂಷನ್, ಜಿಮ್ಗೆ ಹೋಗ್ಬೇಕಾ? ಇಲ್ಲ, ನಾನು ಭಾಳ ಸರಳವಾಗಿ ಹೇಳ್ತೀನಿ, ಅಟ್ಲೀಸ್ಟ್ 5 days ಇನ್ ಎ ವೀಕ್, 7 ದಿನ ಇರುತ್ತಲ್ಲ, 5 ದಿವಸ ಇನ್ ಎ ವೀಕ್ 35 to 45 minutes ಬ್ರಿಸ್ಕ್ ವಾಕ್ ಮಾಡಿ. ಇದನ್ನು ಹೇಳಿದಾಗೆ ಭಾಳ ಜನ ಇಲ್ಲ ಸರ್ ನಾನು ತುಂಬ ಬ್ಯುಸಿ ಇರ್ತೀನಿ, ಮನೆಯೊಳಗೆ ದನ ಕಟ್ತೀನಿ, ಅಲ್ಲಿ ಓಡಾಡ್ತೀನಿ ಇಲ್ಲಿ ಓಡಾಡ್ತೀನಿ, ಮನೆಯೊಳಗೆ ನನ್ನ ಹೆಂಗಸರು ಕೆಲಸ ಮಾಡ್ತಾನೆ ಇರ್ತಾರೆ, ಇದು ನಾವು ಎಕ್ಸಸೈಸ್ ಅಂತ ಕನ್ಸಿಡರ್ ಮಾಡಲ್ಲ. ಇಟ್ ಈಸ್ ಬೆಟರ್ ದ್ಯಾನ್ ಸಿಟ್ಟಿಂಗ್ ಅಷ್ಟೇ. ಬಟ್ ಎಕ್ಸಸೈಸ್ ಹೆಂಗೆ ಮಾಡಬೇಕು ಡಾಕ್ಟ್ರೇ? ನಿಮ್ಗೆ ಹೇಳ್ತೀನಿ, ಯು ಆರ್ ಎ ಯಂಗ್ ಮ್ಯಾನ್, ನಾನು 70 year old ಮ್ಯಾನ್, ನಾನು ನಡೆಯೋದಕ್ಕೂ ನೀವು ನಡೆಯೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಏನು ಡಿಫ್ರೆನ್ಸ್ ಡಾಕ್ಟ್ರೇ, ಹೆಂಗೆ ಅಡ್ವೈಸ್ ಮಾಡ್ತೀರಿ? 220 ಒಂದು ಸ್ಟ್ಯಾಂಡರ್ಡ್ ಫಿಗರ್ ಮೈನಸ್ ಯುವರ್ ಏಜ್. ನಾನು 70 ವರ್ಷ ಇದ್ದೀನಿ, 220 - 70 ಮಾಡಿದ್ರೆ 150 ಆಗುತ್ತೆ. ಸೊ ನಾನು ಈಗ ನನ್ನ ಹೃದಯದ ಬಡಿತ ಪಲ್ಸ್ ರೇಟ್ 80 ಇದೆ. ನಾನೇನಾದರೂ ಎದ್ದು ವಾಕಿಂಗ್ ಹೋದರೆ ಎಷ್ಟು ಫಾಸ್ಟಾಗಿ ನಡಿಬೇಕು ಅಂದರೆ ನನ್ನ ಹೃದಯದ ಬಡಿತ 150 ಹೋಗಬೇಕು, ಬಟ್ 150 ಹೋಗೋಕ್ಕಾಗಲ್ಲ, ಯಾಕಂದರೆ ಸ್ಟ್ರೈನ್ ಆಗುತ್ತೆ. 70% ಆಫ್ 150 ಅಂದರೆ 110 ಬರುತ್ತೆ. 150ರ 70% ಅಂದರೆ ನನ್ನ ಹೃದಯದ ಬಡಿತ 110 ಅಥವಾ 120 ಹೋದರೆ ಅದನ್ನು ನಾವು ಗುಡ್ ಎಕ್ಸರ್ಸೈಸ್ ಅಂತೀವಿ. ಅದು ಹೆಂಗೆ ಗೊತ್ತಾಗುತ್ತೆ? ಪ್ರತಿ ಸಾರಿ ನೀವು 70 ಇಲ್ಲ, ನೀವು ಮೈ ಬೆವ್ತೋಗಬೇಕು, ಸ್ವೆಟಿಂಗ್. ಬಟ್ ಅಟ್ ದ ಸೇಮ್ ಟೈಮ್ ನಾನು ಭಾಳ ಜನಕ್ಕೆ ಹೇಳ್ತೀನಿ, ಜಾಗಿಂಗ್ ಈಸ್ ನಾಟ್ ಎ ಗುಡ್ ಎಕ್ಸರ್ಸೈಸ್. ಓಡ್ತೀನಿ ಇಲ್ಲ, ಬ್ರಿಸ್ಕ್ ವಾಕಿಂಗು 35 minutes ಇನ್ ಎ ಡೇ, ಅಟ್ಲೀಸ್ಟ್ 5 days ಇನ್ ಎ ವೀಕ್, 7 days ಮಾಡಿದರೂ ಕೂಡ ಸಂತೋಷ. ಇದನ್ನು ಮಾಡೋದನ್ನು ಕಲ್ತ್ಕೋಬೇಕು. ಸೊ ವ್ಯಾಯಾಮ, ಆಹಾರ, ನೀರು ಜಾಸ್ತಿ ಕುಡಿಯೋದು, ಸಮ್ಮರ್ನಲ್ಲಿ ಡಿಹೈಡ್ರೇಷನ್ ಆಗ್ದಂಗೆ ನೋಡ್ಕೊಳ್ಳೋದು, ನಿಮ್ಮ ಹೆಚ್ಚು ನಾನ್ ವೆಜಿಟೇರಿಯನ್ ಫುಡ್ಡನ್ನು ಕಡಿಮೆ ಮಾಡಿ, ಅದರೊಳಗೆ ರೆಡ್ ಮೀಟನ್ನು ನೀವು ನಾನ್ ವೆಜಿಟೇರಿಯನ್ಸ್ ಆದರೆ ದಯವಿಟ್ಟು ಬಾಯಿಲ್ಡ್ ಎಗ್ ತಿನ್ನಿ. ಬಾಯಿಲ್ಡ್ ಎಗ್ನೊಳಗೆ ಕನ್ಫ್ಯೂಷನ್ ಇದೆ, ತುಂಬ ಜನ ಆ ಭಂಡಾರ ತಿಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತಾರೆ. ಇಲ್ಲ, ನಾನೊಬ್ಬ ಸೈಂಟಿಸ್ಟ್ ಹೇಳ್ತಾ ಇದ್ದೀನಿ, ಭಂಡಾರದಲ್ಲಿ HDL ಕೊಲೆಸ್ಟ್ರಾಲ್ ಇರುತ್ತೆ, LDL ಕಡಿಮೆ. HDL ಅಂದರೆ ಗುಡ್ ಕೊಲೆಸ್ಟ್ರಾಲ್. ನೋಡಿ, ಕೊಲೆಸ್ಟ್ರಾಲಲ್ಲಿ 2 ವಿಧ ಇರುತ್ತೆ, ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಳಿ, ಯಾಕಂದರೆ ಲ್ಯಾಬ್ ರಿಪೋರ್ಟ್ ನೋಡ್ತಾರೆ, HDL, LDL, ಟ್ರೈಗ್ಲಿಸರೈಡ್ಸು ಇವೆಲ್ಲ ಇರ್ತವೆ. ನಿಮ್ಮ HDL ಜಾಸ್ತಿ ಇದ್ದು, ಹೈ ಡೆನ್ಸಿಟಿ ಲಿಪಿಡ್ಸ್ ಜಾಸ್ತಿ ಇತ್ತು ಅಂದರೆ ನಿಮ್ಮ ಹೃದಯವನ್ನು ಪ್ರೊಟೆಕ್ಟ್ ಮಾಡುತ್ತೆ. ದಯವಿಟ್ಟು ದಿನ ಒಂದು ಬಾಯಿಲ್ಡ್ ಎಗ್ ತಿನ್ನಿ, ಒಂದು ಫಿಶ್ ತಿನ್ನಿ, ಆದಷ್ಟು ಸೊಪ್ಪು ತರಕಾರಿಗಳನ್ನು ಜಾಸ್ತಿ ತಿನ್ನಿ, ನೀರು ಜಾಸ್ತಿ ಕುಡೀರಿ. ಇದು ನಮ್ಮ ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ಸ್. ವಿತಿನ್ 1 hour ಅಂತ ಹೇಳ್ತೀವಿ ನಾವು. ಯಾಕಂದರೆ ನೀವು ಇಲ್ಲಿಂದ ಜಯದೇವ ಹೋಗ್ಬೇಕಾದ್ರೆ 2 hour ಹಿಡಿತದೆ ಈ ಟ್ರಾಫಿಕ್ನಲ್ಲಿ. ಅದಕ್ಕೆ ಜಯದೇವಗೆ ಹೋಗಬೇಕು ಅಂತಲ್ಲ, ನಿಮ್ಮ ಮನೆ ಹತ್ರ ಇರ್ತಕ್ಕಂಥ ಯಾವುದೇ ಒಂದು ಫಿಸಿಷಿಯನ್ನು, ಕಾರ್ಡಿಯಾಲಜಿಸ್ಟ್ ಇದ್ದರೆ ಅಲ್ಲಿ ಹೋಗಿ. ಆ್ಯಂಡ್ ಯಾವಾಗ ನೀವು ಅಲ್ಲಿವರೆಗೂ ಹೋಗೋಕ್ಕೆ ಟೈಮ್ ತೊಗೊಳುತ್ತೆ ಅಂದರೆ ಬೆಸ್ಟ್ ಅಂದರೆ ಎಕೋಸ್ಪ್ರಿನ್, ಆಸ್ಪ್ರಿನ್ ಮಾತ್ರೆ, ಸಾರ್ಬಿಟ್ರೇಟ್ ಅಂತ ಒಂದು ಮಾತ್ರೆ ಬರುತ್ತೆ, ಅದನ್ನು ನಾಲಿಗೆ ಕೆಳಗಡೆ ಇಟ್ಕೋಬೋದು. ಬಟ್ ಎಲ್ಲೂ ಕೂಡ ನೀವೇ ಇಲ್ಲ ಇದೇನಿಲ್ಲ ಅನ್ನೋದನ್ನು ಫಸ್ಟ್ ಬಿಡಬೇಕು, ಅದು ಭಾಳ ಮುಖ್ಯ. ಸೊ ಆದಷ್ಟು ಕೂಡ ಎಷ್ಟು ಅರ್ಲಿನೋ ಅಷ್ಟು ಬೆಟ್ರ್. ರಾತ್ರಿ ಆದರೆ ನೀವು ಬೆಳಗ್ಗೆ ನೋಡ್ಕೊಳ್ಳೋಣ ಅನ್ನೋದು ಬೇಡ. ಇವ್ರ ವಿಚಾರದಲ್ಲಿ ಮೋಸ್ಟ್ಲಿ ಹಂಗಾಗಿದೆ. ಹಿಂದಿನ ದಿನವೇ ವಾರ್ನಿಂಗ್ ಸೈನ್ಸ್ ಬಂದಿದೆ, ಅವ್ರ ವಾಚ್ ನಂಬ್ಕೊಂಡು ಅವ್ರು ಬಿಟ್ಟಿದ್ದಾರೆ. ಹಂಗೆ ಮಾಡೋಕ್ಕೆ ಹೋಗಬೇಡಿ ಅರ್ಧ ರಾತ್ರಿಯಲ್ಲಾಗಲಿ. ಯಾಕಂದರೆ ಇವತ್ತು ಕಾರ್ಡಿಯಾಲಜಿ ಸೆಂಟರ್ಗಳು ಅಥವಾ ಎನಿ ಹಾಸ್ಪಿಟ್ಲ್ ಎಮರ್ಜೆನ್ಸಿ ಇಸ್ 24/7. ಸೊ ಆದ್ದರಿಂದ ದಯವಿಟ್ಟು ಆದಷ್ಟು ಬೇಗ ಹೋದರೆ ಗ್ರೇಟ್ ಅಡ್ವಾಂಟೇಜ್ ಏನಂದರೆ ಇದು ಹಾರ್ಟ್ ಅಟ್ಯಾಕೋ ಅಲ್ಲೋ ಅಂತ ಡಿಸೈಡ್ ಆಗಿಬಿಡುತ್ತೆ. ಅದಾದರೆ ಇಮ್ಮಿಡಿಯೇಟ್ಲಿ ಅವರಿಗೆ ICUಗೆ ಹಾಕ್ಲಿಕ್ಕಾಗುತ್ತೆ, ಜೀವ ಉಳ್ಕೊಳ್ಳುತ್ತೆ. ನೀವು ರಿಯಲಿ ಗ್ಯಾಸ್ಟ್ರಿಕ್ನವ್ರು ಹಾಸ್ಪಿಟ್ಲಿಗೆ ಹೋದರೆ 199 ಜನ ಅಂಥವ್ರಾಗಿ ವಾಪಸ್ ಬಂದರೆ ಚಿಂತೆ ಇಲ್ಲ, ಅಟ್ಲೀಸ್ಟ್ ಜೀವ ಒಬ್ಬ ಆದರೂ ಉಳ್ಕೋತಾನೆ. ಅದರಿಂದ ನೀವು 100 ಜನ ಹಿಂಗೆ ಇದ್ದರೆ ಒಬ್ಬ ಸತ್ತೋಗ್ಬಿಡ್ತಾನೆ. ಅದರಿಂದ ದಯವಿಟ್ಟು ಆ್ಯಸ್ ಎರ್ಲಿ ಆಸ್ ಪಾಸಿಬಲ್. ಸೊ ಅದು ಇಂಪಾರ್ಟೆಂಟ್. ಅನ್ಫಾರ್ಚುನೇಟ್ಲಿ ಇವತ್ತು
ಹಳ್ಳಿ ಕಡೆಯಿಂದ ಬರಲಿಕ್ಕೆ ಎನಿವೆ ಲಕ್ಕಿಲಿ 108 ಇರೋದ್ರಿಂದ ಇವತ್ತು. ಬಟ್ ನನಗೆ ಎಲ್ಲಿ ಅನಿಸುತ್ತೆ ಅಂದರೆ ಸರ್ಕಾರದ ಗಮನಕ್ಕೆ ನಿಮ್ಮ ಮುಖಾಂತರ ನಾನು ಯಾವಾಗಲೂ ಮನವಿ ಮಾಡ್ತೀನಿ. ನೋಡಿ, ಬೆಂಗಳೂರಿನ ದೊಡ್ಡ ಸಿಟಿ, ಕೆಂಪೇಗೌಡರು ಕಟ್ಟಿಸ್ದಂಗೆ 4 ಗೋಪುರ ಇದ್ದಂಗೆ ದಯವಿಟ್ಟು ಸರ್ಕಾರ 4 ಜಯದೇವ, ಮಾಗಡಿ ಕಡೆಯಿಂದ ಬಂದವ್ರಿಗೆ ಇಲ್ಲೇ ಇರಬೇಕು, ದೊಡ್ಡಬಳ್ಳಾಪುರ ಕಡೆಯಿಂದ ಬರೋರಿಗೆ ಹೆಬ್ಬಾಳದಲ್ಲೇ ಇರಬೇಕು. ಈ ರೀತಿ 4 ಜಯದೇವ ಹಾಸ್ಪಿಟ್ಲ್ಗಳು, 4 ನಿಮ್ಯಾನ್ಸ್, ಹೆಡ್ ಇಂಜುರಿ ಆದವರು ನಿಮ್ಯಾನ್ಸ್ಗೆ ಹೋಗೋಷ್ಟೊತ್ತಿಗೆ ದಾರಿ ಒಳಗೆ ಸತ್ತೋಗ್ತಾರೆ, 4 ಕಿದ್ವಾಯಿ, 4 ವಿಕ್ಟೋರಿಯಾ. ಇದನ್ನು ಮಾಡಿಬಿಟ್ರೆ ಅನೇಕ ಜೀವಗಳು ಉಳ್ಕೊಳ್ತವೆ. ಸರ್ಕಾರಗಳು ಏನೇ ಕೊಡ್ದಿದ್ರು ಕೂಡ ಬೇಕಾದ್ರೆ ನೀವೇನ ಕೊಟ್ಕೊಳ್ಳಿ, ಅವ್ರಿಗೆ ಪುಕ್ಕಟೆ ಅಡ್ವಾಂಟೇಜಸ್. ಇದು ಮಾಡಿದರೆ ಜನರ ಆರೋಗ್ಯ ಕಾಪಾಡುತ್ತೆ, ಜನ ಉಳ್ಕೋತಾರೆ. ದಯವಿಟ್ಟು ಅವಕಾಶ ಸಿಕ್ಕಾಗ ಯೋಗ ಮಾಡಿ, ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿರಿ. ಎಲ್ಲೋ ಒಂದು ಕಡೆ ನಿಮ್ಮ ಮೆಂಟಾಲಿಟಿ ಇವತ್ತೇ ನಮ್ಮ ದಿನ ಮುಗಿದೋಯ್ತು, ಅಷ್ಟು ನಾನು ಅಚೀವ್ ಮಾಡಬೇಕು, ಅದನ್ನು ಫಸ್ಟ್ ಬಿಡಿ. ತುಂಬ ಜನಕ್ಕೆ ಬರೀ ಸಂಪಾದನೆ ಮಾಡೋದಲ್ಲ, ಹೆಸರು ಕೂಡ ನಾವು ನೋಡಿದ್ದೀವಿ. ಇದನ್ನು ನಾನು ಭಾಳ ಫೇಮಸ್ ಆಗ್ಬಿಡ್ಬೇಕು, ತುಂಬ ದಿನದೊಳಗೆ ಇದಾಗ್ಬಿಡ್ಬೇಕು, ಇಂಥವನ್ನೆಲ್ಲ ಬಿಟ್ಬಿಟ್ಟು ಜೀವನದಲ್ಲಿ 24 ಗಂಟೆಯಲ್ಲಿ ನೀವು ಡಿವೈಡ್ ಮಾಡಬೇಕು. ಯಾವುದೋ ಒಂದು ಸಮಯ ಎಕ್ಸಸೈಸ್ ಎಷ್ಟು ಇಂಪಾರ್ಟೆಂಟೋ, ಒಂದು ಧ್ಯಾನ, ಮನೆ ಮಕ್ಕಳ ಜೊತೆಯಲ್ಲಿ ಕೂತ್ಕೊಂಡು ಸಂತೋಷವಾಗಿ ಊಟ ಮಾಡೋದು, ಅದು ಕೂಡ ಭಾಳ ಇಂಪಾರ್ಟೆಂಟು. ಇವತ್ತು ಅದಾಗ್ತಾ ಇಲ್ಲ. ಗಂಡ ಒಂದು ಕಡೆ ಟೈಮಿಂಗು, ಹೆಂಡತಿ ಒಂದು ಕಡೆ ಟೈಮಿಂಗು, ಮಕ್ಕಳದೇ ಒಂದು ಸಂಸಾರ ಅನ್ನೋದೇ ಇಲ್ಲ. ಮೊದಲಿಗೆ ಯಾಕೆ ಸ್ಟಾರ್ಟ್ ಅಟ್ಯಾಕ್ ಆಗ್ತಿರಲಿಲ್ಲ ಅಂದರೆ ತುಂಬ ಕುಟುಂಬಗಳು ಸಂತೋಷವಾಗಿ ಮಾತಾಡಿಕೊಂಡು ಎಲ್ಲರೂ ಊಟ ಮಾಡ್ಕೊಂಡಿರೋರು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಸೊ ಆದ್ದರಿಂದ ದಯವಿಟ್ಟು ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ. ಅಫ್ಕೋರ್ಸ್ ಇದು ಹೇಳೋದು ಈಸಿ, ಮಾಡೋದು ಕಷ್ಟ. ನಾನೇ ನೋಡ್ತೀನಿ, ನನಗೆ 1:30ಗೆ ಮುಗಿಸೋಣ ಕ್ಲಿನಿಕ್ಕು ಅಂದರೆ ಆಗೋದಿಲ್ಲ. ಎಲ್ಲೆಲ್ಲಿಂದನೂ ಹುಡ್ಕೊಂಬಂದಿರ್ತಾರೆ. ನಾನು ಬೇರೆಯವ್ರಿಗೆ ಹೇಳ್ತೀನಿ, ಬಟ್ ನಾನೇ ಫಾಲೋ ಮಾಡೋಕ್ಕಾಗಲ್ಲ. ರಾತ್ರಿ 8:30 ಪ್ರಾಕ್ಟೀಸ್ ಮುಗಿಸಿ ಹೋಗಿ ಒಂದು ಎಕ್ಸಸೈಸ್ ಮಾಡೋಣ ಅನ್ಕೋತೀನಿ, ಆಗೋದಿಲ್ಲ. 9:15 ಇದು ಹೇಳೋದು ಈಸಿ, ಆದರೆ ಎಲ್ಲೋ ಒಂದು ಕಡೆ ನಮ್ಮ ಜೀವ ನಮ್ಮ ಮುಖ್ಯ, ನಮ್ಮ ದೇಹವೇ ದೇಗುಲ ಅಂತಾರೆ. ಸೊ ಎಲ್ಲೋ ಒಂದು ಕಡೆ ನಮ್ಮ ದೇಹವನ್ನು ನಾವು ಕಾಪಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೋಬೇಕು. ಆ್ಯಂಡ್ ಡೆಫಿನೆಟ್ಲಿ ಯಾರು ಸ್ಮೋಕ್ ಮಾಡ್ತಿರೋ ಇವತ್ತಿನಿಂದ ಸ್ಮೋಕಿಂಗ್ ಬಿಟ್ಟುಬಿಡಿ. 100% ಟೊಬ್ಯಾಕೊ ಇನ್ ಎನಿ ಫಾರಮ್, ಗುಟ್ಕಾ ಇರ್ಬೋದು, ಜರ್ದಾ ಇರ್ಬೋದು, ಯಾವುದೇ ಟೊಬ್ಯಾಕೊ, ಸ್ಮೋಕಿಂಗ್ ಇರ್ಬೋದು, ಬೀಡಿ ಸಿಗರೇಟ್, ಇದು ಫಸ್ಟ್ ನಿಲ್ಲಿಸ್ಬೇಕು. ಆಲ್ಕೋಹಾಲ್ ತೊಗೊಳ್ಳೋರಿಗೆ ಆಲ್ಕೋಹಾಲ್ ಇನ್ ಸ್ಮಾಲ್ ಕ್ವಾಂಟಿಟಿ ಓಕೆ, ಲಿಮಿಟೆಡ್ ಆಲ್ಕೋಹಾಲ್ ಅಂತೀವಿ. ಬಟ್ ಬೇರೆವೆಲ್ಲ ರೆಡ್ ಮಟನ್ನು ಇವೆಲ್ಲ ಬೀಗರು ಊಟದೊಳಗೆ ಹಾಕ್ತಾರಲ್ಲ, ಒಂದು ತಟ್ಟೆ ತುಂಬ 1 kg ಹಂಗೆ ತಿನ್ನೋಕೆ ಹೋಗಬೇಡಿ. ಸೊ ಇದು ಭಾಳ ಇಂಪಾರ್ಟೆಂಟು. ಸಾತ್ವಿಕ ಆಹಾರ ಮೊದಲನೇದು, ಊಟ ಬಲ್ಲವನಿಗೆ ರೋಗವಿಲ್ಲ, ದೊಡ್ಡವರು ಹೇಳಿದ್ದಾರೆ. ಎರಡನೇದು ಡೆಫಿನೆಟ್ಲಿ ಎಕ್ಸರ್ಸೈಸ್. ಅದರೊಳಗೆ ಹಾರ್ಟ್ ಹೇಳುತ್ತಂತೆ, ನೀನು ದಿನ 45 ನಿಮಿಷ ನಡಿ, ನಾನು ನಿರಂತರವಾಗಿ ನೀನು ಕಾಪಾಡ್ತೀನಿ ಅಂತ ಹೇಳುತ್ತಂತೆ. ಸೊ ಎಕ್ಸರ್ಸೈಸು. ಮೂರನೇದು ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್. ನೀವು ಯಾವುದೇ ಜಾಬಲ್ಲಿರಲಿ, ನಿಮ್ಮ ಜಾಬಿಗೆ ತಕ್ಕಂಗೆ ನೀವೇ ಅಡಾಪ್ಟ್ ಆಗಬೇಕು. ಸೊ ಇಫ್ ಯು ಎಂಜಾಯ್ ಯುವರ್ ವರ್ಕ್, ಯು ನೀಡ್ ನಾಟ್ ವರ್ಕ್ ಎನ್ ಅವರ್ ಎ ಡೇ ಅಂತಾರೆ. ನನ್ನ ವರ್ಕನ್ನು ನಾನು ಪ್ರೀತಿಸಬೇಕು, ಎಲ್ಲೋ ಟೆನ್ಷನ್ ಮಾಡಿಕೊಂಡು ಸ್ಟ್ರಗಲ್ ಮಾಡೋಕ್ಕೆ ಹೋಗಬಾರ್ದು. ಸೊ ಈ ಮೂರನ್ನು ಕಾಪಾಡಿಕೊಂಡ್ರೆ, ಆಹಾರ, ವ್ಯಾಯಾಮ, ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಕಡಿಮೆ ಮಾಡಿಕೊಂಡ್ರೆ ಹೃದಯದ ಸಂಬಂಧ ಕಾಯಿಲೆಗಳು ಡೆಫಿನೆಟ್ಲಿ ಕಡಿಮೆ ಆಗ್ತವೆ. ಅದಕ್ಕಿಂತ ಇಂಪಾರ್ಟೆಂಟು, ದಯವಿಟ್ಟು ನೀವೆಲ್ಲರೂ ಕೂಡ 35 ವರ್ಷ ಆದಮೇಲೆ ಒಂದು ಮಾಸ್ಟರ್ ಹೆಲ್ತ್ ಚೆಕಪ್, ನಿಮ್ಮ ದೇಹದ ಪರೀಕ್ಷೆ ಮಾಡಿಸ್ಕೊಳ್ಳಿ. ಸೊ ಎಲ್ಲೋ ಒಂದು ಕಡೆ ನಿಮ್ಗೇನಾದರೂ ಮೈನರ್ ಪ್ರಾಬ್ಲಮ್ ಇದ್ದರೆ ಒಂದು ರೆಗ್ಯುಲರ್ ಚೆಕಪ್, ಒಂದು ECG, ಒಂದು ಟ್ರೆಡ್ಮಿಲು, ಒಂದು ಎಕೋ, ಇವೆಲ್ಲ ಮಾಡಿದಾಗೆ ಡೌಟ್ ಬಂದರೆ, ನಾನೇ ಅದಕ್ಕೆ ಎಕ್ಸಾಂಪಲ್. ವೆನ್ ಐ ವಾಸ್ 42 year old, ನಾನು ಸ್ಕೂಟ್ರಾಗ ಯಾಕೋ ಒಂಥರ ಡಿಸ್ಕಂಫರ್ಟ್ ಅಂತು, ಇಮಿಡಿಯೇಟ್ಲಿ ECG ಮಾಡ್ಕೊಂಡು ದೇರ್ ವಾಸ್ ಸಮ್ ಚೇಂಜ್. ಜಯದೇವ್ ಆಂಜಿಯೋ ಮಾಡಿಸ್ಕೊಂಡೆ, ದೇರ್ ವಾಸ್ ಸಮ್ ಚೇಂಜ್. ಜವಳಿ ಹತ್ರ ಆಪರೇಷನ್ ಮಾಡಿಕೊಂಡೆ, 25 ವರ್ಷ ಆಯಿತು, ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಇದು ಎಕ್ಸಾಂಪಲ್. ನಾನು ಅವತ್ತು ಯಾಮಾರಿದರೆ ನಾನು ಇವತ್ತು ನಿಮ್ಮ ಮುಂದೆ ಕೂತು ಮಾತಾಡ್ತಿರಲಿಲ್ಲ. ದಯವಿಟ್ಟು ಇದನ್ನು ಗಮನದಲ್ಲಿಟ್ಕೊಳ್ಳಿ. ಯಾರೂ ಕೂಡ ನಾನು ಭಾಳ ಫಿಟ್ಟಾಗಿದ್ದೀನಿ, ಫಿಟ್ಟಾಗಿರೋರಿಗೆ ಕಡಿಮೆ ಇನ್ಸಿಡೆನ್ಸ್, ಫಿಟ್ಟಾಗಿದ್ದವ್ರಿಗೆ ಆಗೋದೇ ಇಲ್ಲ ಅಂತ ಇಲ್ಲ. ಇದನ್ನು ದಯವಿಟ್ಟು ಇವರಿಬ್ಬರು ಎಕ್ಸಾಂಪಲ್ಲು. ಸೊ ಆಗಬಹುದು, ನಿಮಗೆ ಬೇರೆಯವ್ರಿಗೆ ಕಂಪೇರ್ ಮಾಡಿದರೆ ಕಡಿಮೆ ಚಾನ್ಸಸ್ಸು. ಅದರೊಳಗೆ ಆ ಹೆಣ್ಮಕ್ಳಿಗೆ ಇನ್ನೊಂದು ಹೇಳ್ತೀನಿ, ದೇವರು ಹೆಣ್ಮಕ್ಳಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಕಡಿಮೆ ಮಾಡಿದ್ದಾನೆ. ಯಾಕಂದರೆ ಪ್ರೊಟೆಕ್ಷನ್, ಯಾಕಂದರೆ ಅವ್ರದ್ದು ಹಾರ್ಮೋನ್. ಸೊ ಅದಕ್ಕೆ ಒಂದು ಹೆಣ್ಮಗಳು ಮೆನೋಪಾಸ್ ಬರೋವರೆಗೂ, ಅಂದರೆ ಮುಟ್ಟು ನಿಲ್ಲುವವರೆಗೂ ಗಂಡು ಮಕ್ಕಳಿಗೆ ಕಂಪೇರ್ ಮಾಡಿದರೆ ಹೆಣ್ಮಕ್ಳಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಕಡಿಮೆ. 55 ವರ್ಷ ಆದಮೇಲೆ ನಿಮ್ಮ ಮುಟ್ಟು ನಿಂತ ಮೇಲೆ ನಿಮಗೂ ಗಂಡಸರಿಗೂ ವ್ಯತ್ಯಾಸ ಇಲ್ಲ. ಇದನ್ನೊಂದು ಗಮನದಲ್ಲಿಟ್ಕೊಳ್ಳಿ ಅಂತ ಹೇಳ್ತೀನಿ.
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.